ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ದೆ ಅಂತ ಹೇಳ್ಕೊಡ್ತೀವಿ. ಮುಂಚೆಗೆ ನಾವು ಹಿಟ್ಟನ್ನು ಸಾಣಿಸ್ಕೊಂಡು ಇಟ್ಕೋಬೇಕು. ಈಗ ಬಿಸಿ ಬಿಸಿ ನೀರನ್ನು ಹಾಕ್ಕೋಬೇಕು. ನಾವು ಅದು ಇದಕ್ಕೆ ಹಿಟ್ಟಿಗೆ ಹಾಕ್ಕೋಬೇಕು. ಆಮೇಲೆ ಜಿಗಟನ್ನು ತಿರುಬೇಕು ಹಿಂಗೆ ನೀಟಾಗಿ. ಮತ್ತು ಭಾಳ ಇದು ಆಗಬಾರ್ದು, ಅದು ಅಳುಕಾಗಬಾರ್ದು, ಗಟ್ಟಿಗೆ ಇರಬೇಕು. ಹಿಂಗೆ ನೀಟಾಗಿ ಹಿಂಗೆ ತಿರುಕೋಬೇಕು ಜಿಗಟ್. ನಾವು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತಗೊಂಡು ಹಿಂಗೆ ನಾದ್ಕೋಬೇಕು. ಹಿಂಗೆ ಎಲ್ಲದನ್ನು ಒಂದು ಕಡೆಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು ನೀರನ್ನು ಅದಕ್ಕೆ ತಕ್ಕಂಗೆ ಹಾಕ್ಕೊಂಡು ಮಾಡಬೇಕು. ಹಿಂಗೆ ನೀಟಾಗಿ ನಾದ್ಕೋಬೇಕು. ಹಿಂಗೆ ನೀಟಾಗಿ ಹಿಂಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಹಿಂಗೆ ನಾದ್ಕೋಬೇಕು. ಬಿಸಿನೀರು ಖಾಲಿ ಅದಂದ್ರೆ ತಣ್ಣೀರನ್ನು ಹಾಕ್ಕೋಬೇಕು. ಹಿಂಗೆ ನೀಟಾಗಿ ನಾದ್ಕೋಬೇಕು. ಹಿಂಗೆ ನೋಡಿ, ಈಗ ನಾವು ನೀಟಾಗಿ ನಾದ್ಕೊಂಡಿದ್ವಿ. ಈಗ ಎಷ್ಟು ಕರೆಕ್ಟಾಗಿ ಸ್ಮೂತಾಗಿ ಆಗೈತಿ. ಸ್ಮೂತಾಗಿ ಆಗೈತಿ. ಇವಾಗ ಒಂದು ಸ್ವಲ್ಪ ಉಳ್ಳಿ ಹರ್ಕೊಂಡು ಅದನ್ನ ನಾವು ರೌಂಡಾಗಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಆ ರೊಟ್ಟಿ ಇದೊಂದು ತೊಗೊಂಡು ಇವಾಗ ಬಡ್ಕೊಳ್ಳೋಣ ನೀಟಾಗಿ. ಉಳ್ಳಿ ಹರ್ಕೊಂಡು ನೀಟಾಗಿ ಅಗ್ಲಾಗಿ ಆಗ ಅಂತ ಬಡ್ಕೊಳ್ಳೋಣ. ಈಗ ನೋಡ್ರಿ, ಸ್ವಲ್ಪ ದೊಡ್ಡದಾಗತೈತಿ ರೊಟ್ಟಿ. ಇವಾಗ ನೋಡ್ರಿ, ಇಷ್ಟು ದೊಡ್ಡದಾಗಬೇಕು. ನಿಮ್ಗೆ ಭಾಳ ದೊಡ್ಡದು ಮಾಡಕ್ಕೆ ಬಂದಿಲ್ಲ ಅಂದ್ರೆ ಎಷ್ಟು ಬರುತ್ತೆ ಅಷ್ಟು ಮಾಡಿರಿ. ಹಿಂಗೆ ಉಳ್ಳು ಎಷ್ಟಿರುತ್ತೆ ಅಷ್ಟು ಮಾಡಿರಿ. ಇವಾಗ ನಾವು ಹಂಚಿಗೆ ಹಾಕ್ಕೊತೀವಿ. ಹಂಚಿಗೆ ಹಾಕ್ಕೊಳ್ಳೋಣ. ಹಂಚಿಗೆ ಹಾಕ್ಕೊಂಡು ನೀರು ಹಚ್ಕೋಬೇಕು. ಅದಕ್ಕೆ ಹಿಂಗೆ ನೀಟಾಗಿ ನೀರು ಹಚ್ಕೋಬೇಕು. ಅಂದ್ರೆ ಭಾಳ ಹಿಟ್ಟಿದ್ದಲ್ಲೆಲ್ಲ ಹೋಗ್ಬಿಡತ್ತೆ, ಹಿಟ್ಟು ದಪ್ಪ ಹತ್ತಲ್ಲಿ. ರೊಟ್ಟಿ ಚೆಂದಾಗಿ ಆಗಿದ ಮೇಲೆ ಹಿಂಗೆ ಹೊಳಿಸಿ ಹಾಕ್ಕೋಬೇಕು. ಹಿಂಗೆ ಚೆಂದಾಗೆ ಬೇಯಬೇಕದು. ಹಿಂಗೆ ಚೆಂದಾಗೆ ಬೇಯ್ದಿದ ಮೇಲೆ ಚೆಂದಾಗೆ ಬೇಯಿಸ್ಬೇಕು. ಹಿಂಗೆ ಹೊಳಿಸಿ ಹಾಕ್ಕೋಬೇಕು. ಹಿಂಗೆ ನೀಟಾಗಿ ಹತ್ಕೋಬೇಕು. ಅದನ್ನ ಎಲ್ಲ ಕಡೆ ನೀಟಾಗಿ ಬೇಯಬೇಕದು. ಈಗ ನೋಡ್ರಿ, ನಮ್ಮದು ರೊಟ್ಟಿ ರೆಡಿ ಆಯಿತು. ಇವಾಗ ನಾವು ತೆಗೆದು ಹಾಕ್ಕೊಳ್ಳೋಣಂತ. ಇನ್ನೊಂದು ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡು ಈಗ ತೆಗೆದು ಹಾಕ್ಕೊಳ್ಳೋಣ ಅಂತ. ರೊಟ್ಟಿ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.